ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ರಲ್ಲ ನಮ್ಮ ಎಲ್ಲಾನು ರಜೆಗಳು ಇದಾವೇನ ಎಲ್ಲರೂ ಬಂದಿದ್ರು. ರಜಾ ಇನ್ನೆಲ್ಲ ಐತದ ಹುಡುಗರಿ ರಜಾ ಇರುತ್ತಲ್ಲ ಅದಕ್ಕೆ ಇವಾಗೆಲ್ಲನ ನಾವು ಒಂದೆರಡು ದಿನ ರಜಾ ಹಾಕಿ ಬರ್ತೀವಿ. ಬಿಡತ್ಲಾಗ ಯಾವಾಗಲೂ ಇದ್ದಿದ್ದೇನೆ ಕೆಲಸ ಅಂತೇಳಿ ಒಂದೆರಡು ದಿನ ರಜಾ ಹಾಕ್ತೀವಿ ನಾವೇನು. ಅಂದರೆ ಕೆಲಸ ಏನು ಇದ್ದಿದ್ದೆ ಹೇಳು, ಯಾವಾಗ್ಲೂ ಇದ್ದಿದ್ದೇನೆ. ನಾನು ಅದಕ್ಕೆ ಕರೆದೆ. ಬಂದಿದ್ರಲ್ಲ ಬರಮ್ಮಕ್ಕು ಕಳ್ರಿ ಅಂತ ಹೇಳಿ. ಇವಾಗ ಈ ಮನೆಯಾಗ ಯಾರು ಇಲ್ವೇನು ಬಗೆಂಟಿ ಬಾಡಿಗೆ? ಅವಾಗ ಯಾರಿಗೋ ಬಾಡಿಗೆ ಕೊಟ್ಟಿದ್ರಲ್ಲ. ಕೊಟ್ಟಿದ್ವಮ್ಮ, ನಾವು ಅಲ್ಲದ ದಾರೆ ಓಡಾಡ್ತಾ ಇರೋದನ್ನ ಅದನ್ನೆಲ್ಲ ಕಿತ್ತಾಕಿದ್ದೀವಲ್ಲ, ಅದಕ್ಕೆ ನಾನಿವಾಗ ಇಲ್ಲೇ ಇದ್ದೀನಿ. ಇಲ್ಲೇನೆ ಮಾಡ್ಕೊಂಡು ಉಣ್ಕೊಂಡು ಇದು ನಮಗೆ ಏನು ಮಾಡೋಣ. ಮಾಡ್ಬೇಕಲ್ಲ, ಯಾವ ಥರ ಒಂದು ಇದು ಹಳೇದಾತು ಊಟನು ತಿರುಗು ಎಲ್ಲ ಸೋರುತ್ತೆ ಅಂತೇಳಿ ಹಳೇದೊಂದು ಇಟ್ಟು ಕಟ್ಕ್ಯಾಮನ ಅಂತ ಕೊಡ್ತಾ ಇದ್ದೀವಿ. ಆವಾಗ ಬಂದು ಇಲ್ಲಿ ಬಾಗೇಂಟಿರುವಂಥ ಎಲ್ಲ ಆಟ ಆಡ್ತಿದ್ವಿ ಹೇಳು. ಹೆಂಗನೋ ಇಲ್ಲಿ ಚೆನ್ನಾಗಿತ್ತು. ನಾವು ಸಣ್ಣ ಹುಡುಗರಿದ್ದಾಗೆಲ್ಲ ಆಟ ಆಡ್ತಿದ್ವಿ, ಬಂದಂಗೆಲ್ಲ ಹಂಗೆ ಅನ್ಸುತ್ತೆ. ಅದಕ್ಕೆ ಚೆನ್ನಾಗಿ ಕುತ್ಕೊಂಡು ಮಾತಾಡೋ ಹೋಗ್ತೀವಿ. ಯಾವತ್ತು ಬಂದ್ರೂ ಇಲ್ಲಿ ಬಾಗೇಂಟಿ ಅಂತ ಚೆನ್ನಾಗಿ ಕುತ್ಕೊಂಡು ಹೋಗ್ತೀವಿ. ಸಂಗೀತ ಗೊತ್ತಿರುತ್ತೆ, ಅವಾಗ ಬಂದು ಮಾತಾಡೋತೀನಿ ಕುತ್ಕೊಂಡು. ನೀವೇ ಹುಡುಗರು ಮಕ್ಳು ನೋಡ್ಕೋಬೇಕು. ಬೇರೆ ಊರಾಗ ಇದ್ದೀರಲ್ಲ ಅದಕ್ಕೆ. ಇವ್ರಂತೂ ಇಲ್ಲೇ ಇದ್ದಾರೆ, ಸಂಗೀತ ಬರುತ್ತೊಂದು ಜನ. ಭಾಗ್ಯಮ್ಮ, ಭಾಗ್ಯಮ್ಮ ಏನ ಯಾಕ? ನಮ್ಮ ಸಿಂಧು ಫ್ರಿಡ್ಜು ಟಿ ವಿ ಎಲ್ಲ ತಗೊಂಬಂದಾಳ, ವಾಷಿಂಗ್ ಮಿಷಿನ್ನು ಎಲ್ಲ ಪೂಜೆ ಮಾಡ್ತಾಳೆ. ಬಾ ಸುಮ್ಮನೆ ಹಿಂಗೆ ಉದ್ಗಡ್ಡಿ ಬೆಳಗ್ಗೆ ಒಂದಿಟ್ಟು ಪೂಜೆ ಮಾಡೋಣ ಅಂತ. ನಲ್ಲಾರ್ಗಾದ್ರೆ ಒಂದು 5 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ಪೂಜೆ ಮಾಡ್ತಾಳೆ. ಅದಕ್ಕೆ ಬಾ ಅರ್ಶಿನ ಕುಂಕುಮ ತಗೊಂಡು ಬರುವಂತ ಬಾರೆ ಭಾಗ್ಯಮ್ಮ. ಬರ್ತೀನಿ ನಡಿ ಅಕ್ಕ, ಬರ್ತೀನಿ ನಡಿ. ಈಗಲೇ ಬರ್ತೀನಿ ನಡಿ, ಬರ್ತೀನಿ. ಹಂಗೆ ಸೇನೆ ರೇಟ್ ಕೊಟ್ಟು ತಂದಿದ್ದೀವಲ್ಲ, ಎಲ್ಲ ಚೆನ್ನಾಗಿದಾವೆಲ್ಲ ದೊಡ್ಡ ದೊಡ್ಡವು. ಅದಕ್ಕೇನೆ ಪೂಜೆ ಮಾಡೋಣ ಅಂತ ನಾವು ಆತನ ತರಲಿ ಮನೆಯಾಗೆ ಸಿಂಧಮ್ಮ ಪೂಜೆ ಮಾಡ್ತಾಳೆ. ಎಲ್ಲ ತಗೊಂಬಂದಾಳೆ. ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲ ನೋಡ್ದಲ್ಲ, ಬೋಲ್ ಚೆನ್ನಾಗಿದಾವಲ್ಲೇ. ಚೆನ್ನಾಗಿದಾವಮ್ಮ. ದುಡ್ಡು ಕೊಟ್ರಿ ನೀವಾಗೇನು ದುಡ್ಡೊಂದು ಇರ್ಬೇಕಷ್ಟೇ. ದುಡ್ಡು ಕೊಟ್ರೆ ಏನು ಎಂತ ಬೇಕಾದ್ರೂ ಸಿಗ್ತವೆ, ಹೆಂಗೆ ತಗೋಬೇಕಾರು ಹೆಂಗೆ ಬೇಕಾದ್ರೂ ತಗೋಬೋದು. ದುಡ್ಡೊಂದು ಇರ್ಬೇಕಮ್ಮ. ಅದೇ ಮತ್ತೆ ಅಲ್ಲ, ಹೆಂಗೈತೆ ದುಡ್ಡಿದ್ರೂ ಒಬ್ಬೊಬ್ರು ತರಲ್ಲ ಕಣಿ. ದುಡ್ಡು ಇಕ್ಕೊಂಡು ನೋಡ್ತಿರ್ತಾರೆ, ಕೆಳಕ್ಕೋ ಮ್ಯಾಕೋ ನೋಡ್ತಿರ್ತಾರೆ. ಇಂಥವೆಲ್ಲ ತರ್ಬೇಕಂದ್ರೂ ಧೈರ್ಯ ಇರಬೇಕು. ಅವಳೇನಿಲ್ಲ ನೋಡು, ಹೆಂಗೆ ತಗೊಂಬಂದವಳೆ ಫ್ರಿಡ್ಜು, ವಾಷಿಂಗ್ ಮಿಷಿನ್ನು, UPS, TV, ಸೋಲಾರು. ನಾಳೆಗೆ ಬಿಸಿನೀರಿಂದು ಸೋಲಾರನ್ನು ಬರುತ್ತಂತ ನಳ್ಳಕ್ಕೆ ತಿರ್ಕೊಂಡು ಹಿಡ್ಕೇನೆ ಬಿಸಿನೀರು ಬಂದು ಬಿಡ್ತಾವೆ ಈ ಪಾಠ. ಅಂಥದ್ದು ಅಷ್ಟೇ ಅಮ್ಮನಪ್ಪ. ಅಂಥದ್ದು ತಂದಿರೋದು. ಹೆಂಗ ಹಾಕ್ಸಿದ್ರಲ್ಲ ಬಿಡು, ಹೊಸ ಮನೆಯ ಮೇಲೆ ಎಲ್ಲ ಇರಬೇಕು. ಅದಕ್ಕೆ ಎಲ್ಲ ತಗೊಂಡು ಬಂದಿದ್ರತ್ಲೆ. ಎಲ್ಲ ಇರಬೇಕಮ್ಮ ಮನೆಯ ಮೇಲೆ, ಪ್ರತಿಯೊಂದು ಬೇಕು. ಅದು ಇದು ಅದಕ್ಕೆ ಅಂತೀವಿ, ಎಲ್ಲ ಇರಲೇಬೇಕು. ಬಾ ಹಂಗ ಪೂಜೆ ಮಾಡ್ತೀವಿ, ಅದಕ್ಕೆ ಕರೆದು ಬರೋದು ಒಂದು, ಅದಕ್ಕೆ ಬಂದೆ. ಬೇರೆ ಆಯ್ತು ಬರ್ತೀನಿ ನಡಿ. ಇವ್ರು ಬೇರೆ ಇಲ್ಲೇ ಕುತ್ಕೊಂಡವ್ರೆ, ಸರಿಯಾಗಿ ಹೇಳ್ದೆ. ಇವಾಗ ನಮ್ಮ ಸಿಂಧು TV, ಫ್ರಿಡ್ಜು ಎಲ್ಲ ತಂದಳಂದ್ರೆ ನಮ್ಮ ಸಂಗೀತಕ್ಕಂತೂ ಅಟ್ಟುರ್ದೋಗುತ್ತೋ ಏನು, ಅಟ್ಟುರ್ಕಂತಾಳೋ ಏನು. ನೋಡ್ಬೇಕಿನ್ನ ನಾನು ಅದಕ್ಕೆ ಮತ್ತೆ ಎಲ್ಲ ತಂದವ್ರೆ ಅಂತ ಹೇಳಿದ್ದು ದೊಡ್ಡದಾಗಿ ಹೇಳ್ಕೋಬೇಕು. ಅವ್ರ ಮನೆಗೇನು ಇದ್ದಿದ್ದೇನೆ ಯಾವಾಗಲೂ ಅವರೆಲ್ಲ ತಂದವ್ರೆ, ಅವ್ರದ್ದೇನು ಲೆಕ್ಕ ಅಲ್ಲ. ಇವ್ರು ಬಡವ್ರು ಅಂತಾರೆ ಮಾಡ್ಕೊಂಡಾರಲ್ಲ, ಇದೇ ಲೆಕ್ಕ. ಅವ್ರಿಗೇನು ಇರೋ ಅಂತಾರೆ ತತ್ತಾರೆ ಬಿಡತ್ತ ಅನ್ಬೋದು. ಇವ್ರು ತಂದವ್ರಲ್ಲ, ಅದೇ ದೊಡ್ಡದು. ಇವಾಗ ಏನು ಅವಕ್ಕೇನು ಪೂಜೆ ಮಾಡ್ತಾರಮ್ಮ, ಏನು ಹಂಗೆ TV, ವಾಷಿಂಗ್ ಮಿಷಿನ್ನು, ಫ್ರಿಡ್ಜು ಅವನು ತಂದಿದ್ದೀವಿ ಅಂತ ಹೇಳ್ತಾರಲ್ಲ. ಅವೆಲ್ಲ ಏನು ಲೆಕ್ಕ ಅಲ್ಲಮ್ಮ. ಮನೆಗೆ ಮಸ್ತ್ ಸಾಲ ಮಾಡ್ಕೊಂಡವ್ರೆ. ಆ ಸಾಲ ತೀರಿಸ್ಕೊಂಬಕ್ಕಾಗ್ದಲೇ ವಾಷಿಂಗ್ ಮಿಷಿನ್ ತಂದವಳೆ, PS ತಂದವಳೆ, ಸೋಲಾರ್ ಹಾಕ್ಸವಳೆ, ಎಲ್ಲ ಮಾಡ್ಯಾಳೆ ಕಣೆ ಸಂಗೀತಮ್ಮ. ಎಲ್ಲ ತಂದವಳೆ. ಇವಳು ಭೂಮಿ ತಂದ್ಲೇಳು. ಭೂಮಿ ತಂದಿದ್ದಕ್ಕೆ ಭೂಮಿ ನೋಡ್ಕೊಂಡು ಅವಳು ತಗೊಂಬಂದವಳು. ಒಬ್ರಿಗೊಬ್ರು ಅದಕ್ಕೆ ಅವನ್ನ ಪೂಜೆ ಮಾಡ್ತೀನಿ ಬಾರ್ ಭಾಗ್ಯಕಾಯಿ ಅಂತ ಕರೆಯಕ್ಕೆ ಬಂದವಳು. ಹೋಗ್ತೀವಿ ನಾವಿನ್ನೇನು ಪೂಜೆ ಮಾಡಕ್ಕೆ ಕರೆದವ್ರೆ. ನಮ್ಮ ಅತ್ತಿಗೆ ನೋಡಿ ಭಾಗ್ಯಕಾಯ ನಾವು ತಂದರೆ ಅದೇನೇನು ದೊಡ್ಡದು ಅನ್ಸಲ್ಲ. ನಮ್ಮ ಮನೆಗೆ ಏನು ಅಂತಿರ್ಲಿಲ್ಲ, ಏನು ಮಾತಾಡ್ತಿರ್ಲಿಲ್ಲ. ಇವಾಗ ಇವ್ರಿಗೂ ದೊಡ್ಡ ಇದಾಗ್ಬಿಟ್ಟೈತಿ. ಇವನು ಏನಾನ ಮಾಡಿಬಿಟ್ರೆ, ಇವನು ಇಷ್ಟವಾದ ಮಗ ಬೇರೆ ಏನಾನ ಮಾಡಿಬಿಟ್ರೆ ಅದನ್ನ ಎಷ್ಟು ಜನ ಅಂತ ಹೇಳುತ್ತಾ. ಇವನು ನಮ್ಮನ್ನ ಪಾಪ ನಮ್ಮನ್ನಪ್ಪ ಅದು ಮಾಡ್ದ ಅಂತ ಹೇಳಿ ಎಲ್ಲ ತಗೋ ಹೇಳ್ಕೊಂಬರುತ್ತೆ. ಅಯ್ಯೋ ನಮ್ಮ ಅತ್ತೆನ ಯಾವತ್ತ ನೋಡ್ಕೊಂಡಿದ್ದೀನಿ ತಗ. ಅಯ್ಯಪ್ಪ ನಾವೇನು ಮಾಡಿದ್ರು ಅವತ್ತೇ ನಾವು ಅಷ್ಟು ದೊಡ್ಡ ಮನೆ ಕಟ್ಟಿದ್ರು, ನಾವೇನು ಮಾಡಿದ್ರು ಬಿಡು ಇವರು ಚೆನ್ನಾಗಿದಾರಲ್ಲ ಅಂತ ಹೇಳಿ ಒಬ್ರು ತಗಿಂದು ಮಾಡ್ಯಾರೆ, ಅದು ಮಾಡ್ಯಾರ ಇದು ಮಾಡ್ಯಾರ ಅಂತ ಹೇಳ್ಕೊಂಬಲ್ಲ. ಆದರೆ ಇವನು ಯಾತನ ಒಂದಿಷ್ಟು ಸಣ್ಣ ಪುಟ್ಟದ್ದು ಮಾಡಿದ್ರು ಎಷ್ಟು ದೊಡ್ಡ ಇದಾಗುತ್ತೆ ಅಲ್ಲ. ನಮ್ಮ ಅಯ್ಯಪ್ಪ ಹೆಂಗೆ ನೋಡ್ಕೊಂತೈತಿ. ಹಣ್ಣು ಪಣ್ಣು ಎಲ್ಲ ತಿಂಬಕಾದ್ರು ಇದು ತಗೊಂಬಂದು ಕೊಡುತ್ತೆ. ಎಲ್ಲ ತಗೊಂಬಂದು ಕೊಟ್ರು ಒಂದು ದಿವ್ಸಕರ ಹೇಳಲ್ಲ. ಅವ್ನು ಯಾವಾಗಾರ ಒಂದು ಅರ್ಧ kg ದ್ರಾಕ್ಷಿನೋ ಒಂದು ಅರ್ಧ kg ಬಾಳೆಹಣ್ಣು ಕಿತ್ಲೆಹಣ್ಣು ತಗೊಂಬಂದು ಕೊಡಲಿ. ಅಯ್ಯೋ ನಮ್ಮ ಪಾಪ ತಂದು ನಮ್ಮ ಪಾಪ ಕಿತ್ಲೆಹಣ್ಣು ಸೇಬೆಹಣ್ಣು ತಂದಿದ್ದ ಅಂತ ಹೇಳಿ ಹಂಗೆ ಎಲ್ಲಾರು ತಗೋ ಹೇಳುತ್ತೆ ಹಂಗೆ. ಮತ್ತೆ ಅಯ್ಯೋ ಇವಾಗ
ನೋಡ್ಕೊಂಬತ್ಕೂ ನೀವು ಮಾತಾಡ್ಸೋದಕ್ಕೂ ಬೆಲೆ ಇಲ್ಲ ಅಮ್ಮಂಗೆ. ಅಯ್ಯಮ್ಮಂಗೆ ಮತ್ತೆ ಒಂದಿಟ್ಟು ಹೇಳು ಅವ್ರೇ ಏನೋ ಒಂಥರ ಬಿಡು, ನಮ್ಮ ಮಗನು ಇವನು ನಮ್ಮ ಮಗನ ಅಲ್ವೇ ಅಂತ ಹೇಳಿ ಏನೋ ಒಂಥರ ಹೆಂಗನ ಮಾಡ್ಕೊಂಬೇಳಿ ಬಿಡು. ಅವ್ರಿಗೆ ಗೊತ್ತಾಗುತ್ತೆ. ಯಾಕೆ ಸುಮ್ಮನೆ ಯಾಕೆ ಮಾತಾಡೋಕೆ ನಿಷ್ಠರಾಗ್ಬೇಕು, ಸುಮ್ಮನಿರಿ. ದೇವರೇ ನಿಮ್ಗೇನೇನು ಕಮ್ಮಿ ಮಾಡಿಲ್ಲ, ಇರೋದು ಕಾಲ ಇಲ್ಲೋದು ಬರಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದು ಬಿಡ್ರಿ. ಅದೇ ಮತ್ತೆ ಅದನ್ನ ಏನು ದೊಡ್ಡದಾಗಿ ಕರಿಯಕ್ಕೆ ಬಂದಳ ಅಯ್ಯಮ್ಮ. ಅಯ್ಯೋ ನಾವು ಕುತ್ಕೊಂಡಿರೋದಕ್ಕೆ ಬಂದಿರೋದು ಕಣಕ್ಕ ಅದು. ಇನ್ನು ಇವಳು ಬೇರೆ ಗೊತ್ತಾಯ್ದಾಳ ಅಲ್ಲೋಡಲ್ಲಿ. ಇವಳು ಬಂದ್ಲು ಎಲ್ಲರಿಗೂ ಗೊತ್ತಾಗಲಿ ಅಂತ ತೋರಿಸ್ಕೊಂಬಕ್ಕೆ. ಅಯ್ಯೋ ಯಾರಿಗೆ ತೋರಿಸಿ ಏನಾಗಬೇಕಾಗೈತೆ, ನಮ್ಮ ಮನೆಗೆ ನಮಗೆ ಯೂಸ್ ಆಗುತ್ತೆ, ಯಾರಿಗೇನ ಅದರಿಂದ ಏನಾನು ಬರಂಗೈತೆ. ಅಯ್ಯೋ ಒಂದಿಟನ ಯೋಚನೆ ಮಾಡಲ್ವಲ್ಲ. ನಾವೇನ ತಂದರೆ ಅವ್ರಿಗೆ ಬೇರೆಯವ್ರಿಗೇನು ಉಪಯೋಗ ಆಗುತ್ತೆ ಅಂತ ಸ್ವಲ್ಪನೂ ಯೋಚನೆ ಮಾಡಲ್ಲ. ಬೇರೆಯವರಿಗೆ ತೋರಿಸ್ಬೇಕು, ಬೇರೆಯವ್ರ ಮುಂದೆ ಬಿಲ್ಡಪ್ ಕೊಡಬೇಕು. ಅದೇನೆ ಭಾಗ್ಯಾಂಟಿ 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 ಏನಮ್ಮ ಬಾರಂಟಿ. ಫ್ರಿಡ್ಜು, ವಾಷಿಂಗ್ ಮಿಷಿನು, UPS, ಸೋಲಾರು, TV ಎಲ್ಲ ಹೊಸ ತಗೊಂಬಂದಿದ್ದೀವಿ, ಪೂಜೆ ಮಾಡ್ತೀವಿ ಬಾ. ನೀನು ನೋಡಿದ್ರೆ ಇಲ್ಲೇ ಕೂತ್ಕೊಂಡಿದ್ಯಾ, ಬಾರಂಟಿ. ಎಲ್ಲ ಚೆನ್ನಾಗಿರೋ ರೇಟ್ನವೇ ತೊಗೊಂಬಂದಿದ್ದೀನಿ. ವಾಷಿಂಗ್ ಮಿಷಿನ್ 44,000 45,000 ನಾನು ತಗೊಂಬಂದಿರೋದು ವಾಷಿಂಗ್ ಮಿಷಿನ್. ಎಲ್ಲ ಅದು ಕರೆಕ್ಟ್ ರೇಟ್ 44,000. ಇನ್ನೂ ಅದು ಸ್ವಲ್ಪ ಕಟ್ಟಬೇಕಾಗಿರೋದು ಇನ್ನೂ ಜಾಸ್ತಿನೇ ಐತೆ. ಇದು ಫ್ರಿಡ್ಜು 28,000, TV 35,000, ಮತ್ತು ಇದು UPS 28,000, 30,000 UPS, ಸೋಲಾರೂ 30,000 35,000 ಎಲ್ಲ ಚೆನ್ನಾಗಿರೋ ಕಾಸ್ಟ್ಲಿವೇ ತಗೊಂಬಂದಿದ್ದೀವಿ. ಬಾ ನೀನು ಇಲ್ಲೇ ಕೂತ್ಕೊಂಡಿದ್ಯಮ್ಮ. ಬರ್ತೀನಿ ನಡಿಯಮ್ಮ. ಇವಾಗಿನ ನಾನು ಮತ್ತೆ ಬಂದಿತ್ತು, ಬರ್ತೀನಿ ನಡಿ. ಇವ್ರು ಬಂದಿದ್ರು ಒಂದು ಚೆನ್ನಾಗಿ ಮಾತಾಡ್ತಿದ್ದೆ, ಬರ್ತೀನಿ ನಡಿ. ಬಾ, ಅದೇನು ಮಾತಾಡೋದೇನು ಲೆಕ್ಕ. ನಾನು TV ಫ್ರಿಡ್ಜು ಎಲ್ಲ ತಗೊಂಬಂದಿದ್ದೀನಿ ಅಂದರೆ ಮಾತಾಡೋದೇ ನಿನ್ನ ಲೆಕ್ಕ ಆಯ್ತಲ್ಲ ಭಾಗ್ಯಂಟಿ. ಬಾ ಸರಿ ಆಯ್ತಲ್ಲ, ಬರ್ತೀನಿ, ಎಲ್ಲ ರೆಡಿ ಮಾಡಿರಿ. ಹಂಗೆ ಇವಳು ಹೆಂಗೆ ಕೂತ್ಕೊಂಡವಳೆ, ಹೆಂಗ ಇವಳು ಮುಂದೆಲೇನೆ ನಾನು ಸರಿಯಾಗಿ ಹೇಳ್ದಿ, ನಾನೇ ನೀನು ಕಡಿಮೆ ಇಲ್ಲ. ಇನ್ನೋಳು ಒಬ್ಬಳು ಮನೆಗೇನ ಇರೋದು ಎಲ್ಲ. ಏನು ನಾವೇನೇನು ಅವಳಿಗಿನ್ನ ಏನು ಕಮ್ಮಿ ಇಲ್ಲ. ಇನ್ನು ನಾನು ಒಬ್ಬಳೇ ಎಲ್ಲ ತಗೊಂಬಂದಿರೋದು, ಎಲ್ಲ ನನ್ನ ಹತ್ರನೇ ಬರೋದು ಅಂತ ತಿಳ್ಕೊಬಿಟ್ಟವಳು. ಅಯ್ಯೋ ನಾನು ಮನ್ಸು ಮಾಡಿರಿ ಸಾಲನಾದ್ರೂ ಮಾಡಿ ತುಪ್ಪ ತಿನ್ನೋಮ್ಮಗೆ ಸಾಲನಾದ್ರೂ ಮಾಡಿ ತಂದುಬಿಡ್ತೀನಿ. ನಾನು ಹಿಂಗೆ ಅಂತ ಹೇಳಿ ಇನ್ನೂ ಗೊತ್ತಿಲ್ಲ ಇವಳಿಗೆ. ವಿಷ್ಣು ಯಾಕೆ ಆ ಥರ ಆಗಿತ್ತು? ಅಯ್ಯಯ್ಯಪ್ಪ ಅವಳದು ಏನು ಬಿಲ್ಡಪ್ ಜಾಸ್ತಿ ಆಗ್ಬಿಟ್ಟೈತೆ ಅಕ್ಕ. ಮೊದಲೇ ಕೇಳಾನೆ ಫ್ರಿಡ್ಜು, ವಾಷಿಂಗ್ ಮಿಷಿನು, UPS, TV ಎಲ್ಲ ತಗೊಂಬಂದವಳೆ ಅಂತದ್ರಾಗ ನಾವು ಇಲ್ಲಿ ಬೇರೆ ಕುತ್ಕೊಂಡಿದ್ದೀವಿ ಅಂದರೆ ಅವಳು ಮುಷ್ಣಿ ಇನ್ನೂ ಅಷ್ಟಿರೋದು ಇನ್ನೂ ಕಡಿಮೆ, ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಅಯ್ಯೋ ಅಯ್ಯಪ್ಪ, ನಾವು ಕುತ್ಕೊಂಡ್ಮೇಲೆ ಇನ್ನೂ ಬಿಲ್ಡಪ್ ಕೇಳಬೇಕಾ ಅವಳದು? ಮತ್ತು ನೀವು ಕುತ್ಕೊಂಡಿರೋದಕ್ಕೆ ಬಂದಿರೋದು ಕರಿಯಾಕೆ. ಅವನು ಯಾರು ಪೂಜೆ ಮಾಡೋದು ನೋಡಿಲ್ಲಮ್ಮ. ಏನಂಗೆ ಪೂಜೆ ಮಾಡ್ತೀನಿ ಅಂತ ಹೇಳತ್ಲೆ ಸುಮ್ಮನೆ. ಅದೇ ನಾವು ಕೂತ್ಕೊಂಡಿದ್ವಲ್ಲ, ಅದಕ್ಕೆ ಹಂಗೆ ಮಾತಾಡ್ಲಿ ಬಿಡತ್ಲಾಗ. ನಾವು ಅದಕ್ಕೆ ಆತ ಮಾತಾಡೋಕೆ ಹೋಗಲಿಲ್ಲ. ನಾವೊಂದು ಮಾತಾಡೋದು ಅವ್ರನ್ನ ಮಾತಾಡೋದು, ಸುಮ್ಮನೆ ಯಾಕೆ ಜಗಳ ಅಂತೇಳಿ ಅದಕ್ಕೆ ಏನು ಮಾತಾಡೋಕೆ ಹೋಗಲಿಲ್ಲ. ಅವೆಲ್ಲ ಸಾಲ ಮಾಡಿ ತಂದಿರೋದು ಹೇಳು. ಅವೆಲ್ಲ ನಾ ತಿಂಗಳು ಕೊಟ್ಟವಂತಿ ಸಾಲ ತಂದಿರೋದು. ಸಾಲ ತಂದು ಏನಂಗೆ ಮೇರಿತಾಳೆ. ದುಡ್ಡು ಕೊಡ್ತಾರೋದಾದ್ರೆ ಬಿಡಪ್ಪ ಅನ್ಬೋದು. ಬಿಡಂಟಿ ಅತ್ತ ಹೆಂಗನ ತರಲಿ, ನಮ್ಗೆ ಯಾಕೆ? ಅವ್ರ ದುಡ್ಡು ಅವ್ರ ಕಾಸು ಹೆಂಗನ ತರಲಿ, ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಮುಂದೆ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾವು ಕೂತ್ಕೊಂಡು ಇತ್ಕೊಂತೂ ಸಿಂಧು ಬಂದು ಎಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿ ಹಿಂಗೆ ಬಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾವು ಅದಕ್ಕೇ ಸುಮ್ಮನೆ ನಾವೇನು ಮಾತಾಡೋಕೆ ಹೋಗಲಿಲ್ಲ. ತರಲೇಳ ಅವ್ರ ಮನೆ, ಅವ್ರಿಗೆ ಬೇಕಾಗಿರೋಂಥ ವಸ್ತುಗಳು ಅವ್ರು ತಂದವ್ರೆ. ನಾವೇನು ನೋಡು ಅಟ್ಟೆ ಹುರ್ಕೊಂಬೋದಾಗಲಿ, ಏನೋ ಅಂಬೋದಾಗಲಿ, ಮಾತಾಡೋದಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವಳಂತಳಾಗಿದ್ರೆ ಹಿಂಗೆ ಮಾತಾಡೋಳು, ನಾವಂಥವೆಲ್ಲ ಮಾತಾಡೋಕೆ ಹೋಗಲ್ಲ. ಸುಮ್ಮನೆ ಬಂದಿದ್ದೀವಿ ಬೇಜಾರಕ್ಕೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಬನ ಅಂತ. ಅದಕ್ಕೆ ಆಂಟಿ ಹತ್ರ ಮಾತಾಡ್ತಿದ್ವಿ, ಅದಕ್ಕೆ ಇವಾಗಲೇ ಬಂದ್ಲು ಅವಳು ಕರೆಯೋದಕ್ಕೆಲ್ಲ. ನೋಡ್ತಾ ಇರು, ನಮ್ಮ ಅತ್ತೆಗಂತೂ ಎಷ್ಟು ಖುಷಿ ಆಗ್ಬಿಟ್ಟೈತಿ. ನಮ್ಮ ಅತ್ತೆಗಂತೂ ದೊಡ್ಡ ಮಗ ಏನು ಮಾಡಿರೋ ಖುಷಿ ಇಲ್ಲ, ಸಣ್ಣ ಮಗ ಒಂದಿಷ್ಟು ಸಣ್ಣ ಮಗ ಕೆಲಸ ಮಾಡಿದ್ರೂ ಎಷ್ಟು ಖುಷಿನೋ ಅಷ್ಟಿಷ್ಟು ಖುಷಿ ಇಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.